ಸಂಸತ್ತಿನ ಚಳಿಗಾಲ ಅಧಿವೇಶನ ಶುರುವಾಗಿದೆ. 21 ದಿನಗಳ ಅಧಿವೇಶನದಲ್ಲಿ ಒಟ್ಟಾರೆ 31 ಪ್ರಮುಖ ಮಸೂದೆಗಳನ್ನು ಮಂಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಆದರೆ ಈ ಅಧಿವೇಶನದ ಮೊದಲ ದಿನ ಗದ್ದಲಕ್ಕೆ ಬಲಿಯಾಗಿದೆ. ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಸಂಸತ್ತಿನಲ್ಲಿ ಬಿಸಿ ಬಿಸಿ ವಾಗ್ವಾದ. ಅಧಿವೇಶನ ಶುರುವಾಗ್ತಿದ್ದಂತೆ ಸ್ಪೀಕರ್ ಮೀರಾ ಕುಮಾರ್ ಸುಗಮ ಕಲಾಪಕ್ಕೆ ಮನವಿ ಮಾಡಿದ್ರು. ಆದರೆ ನಂತರ ಸದನದಲ್ಲಿ ನಡೆದದ್ದೇ ಬೇರೆ. 2G ಹಗರಣ ಸಂಬಂಧ ಸಚಿವ ಚಿದಂಬರಂ ರಾಜೀನಾಮೆಗೆ ಎನ್ಡಿಎ ಪಟ್ಟು ಹಿಡಿತು. ಕೇಂದ್ರ ಸರ್ಕಾರ ಚಿದೂರನ್ನ ರಕ್ಷಿಸಲು ಪ್ರಯತ್ನಿಸುತ್ತಿದೆ ಅಂತ ಬಿಜೆಪಿ ಮುಖಂಡರು ತರಾಟೆ ತೆಗೆದುಕೊಂಡ್ರು. ಚಿದೂರನ್ನ ಸದನದಿಂದ ಬಹಿಷ್ಕರಿಸಲು ಒತ್ತಾಯಿಸಿದ್ರು. ಆದ್ರೆ ಇದಕ್ಕೆ ಕಾಂಗ್ರೆಸ್ ಒಪ್ಪಲೇ ಇಲ್ಲ. ಹೀಗಾಗಿ ಬಿಜೆಪಿ ಮುಖಂಡರು ಮೊದಲೇ ನಿರ್ಧರಿಸಿದಂತೆ ಅಧಿವೇಶನ ಬಹಿಷ್ಕರಿಸಿ ಪ್ರತಿಭಟಿಸಿದ್ರು. ಈ ವೇಳೆಗೆ ಗದ್ದಲ ಹೆಚ್ಚಾಗಿದ್ದರಿಂದ ಅಧಿವೇಶನ ಸ್ವಲ್ಪ ಹೊತ್ತು ಮುಂದೂಡಿ ಮತ್ತೆ ಸದಸ್ಯರು ಸದನಕ್ಕೆ ಆಗಮಿಸಿದ್ರು. ನಂತರ ಕೂಡ ಪರಿಸ್ಥಿತಿ ಬದಲಾಗಲೇ ಇಲ್ಲ. ಸತತ ಬೆಲೆ ಏರಿಕೆಯಾಗುತ್ತಿರೋ ಬಗ್ಗೆಯೂ ವಿಪಕ್ಷ ಸದಸ್ಯರು ಧ್ವನಿ ಏರಿಸಿದ್ರು. ಅಷ್ಟೇ ಅಲ್ಲ, ಆಂಧ್ರದ ತೆಲಂಗಾಣ ಕಾಂಗ್ರೆಸ್ ಸಂಸದರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ತೆಲಂಗಾಣ ಮಸೂದೆ ಮಂಡಿಸಲು ಆಗ್ರಹಿಸಿದ್ರು. ಹೀಗೆ ಗದ್ದಲದೊಂದಿಗೆ ಅಧಿವೇಶನವನ್ನ ಇಂದಿಗೆ ಮುಂದೂಡಲಾಯಿತು. ಬಳಿಕ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಸಿಂಘ್ವಿ ವಿಪಕ್ಷಗಳ ಮುಖಂಡರನ್ನ ಟೀಕಿಸಿದ್ರು. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಲೋಕಪಾಲ್ ಬಿಲ್ ಸೇರಿದಂತೆ ಒಟ್ಟು 32 ಮಸೂದೆಗಳನ್ನ ಪಾಸ್ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಆದರೆ ವಿಪಕ್ಷಗಳು ಇದಕ್ಕೆ ಅವಕಾಶವೇ ಕೊಟ್ಟಿಲ್ಲ. ಇಂದಾದ್ರೂ ಸುಗಮ ಕಲಾಪ ನಡೆಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.